ನಾವೀಗಿರ್ತಕ್ಕಂಥದ್ದು ಅಯೋಧ್ಯೆಯ ಮತ್ತೊಂದು ಆಕರ್ಷಣೀಯ ಬಹು ಆಕರ್ಷಣೀಯ ಸ್ಥಳ. ಅದನ್ನ ಕನಕ ಭವನ ಅಂತ ಕರೀತಾರೆ. ಸೀತಾಮಾತೆ ಹಾಗೂ ಶ್ರೀರಾಮಚಂದ್ರ ಅವರಿಬ್ಬರು ವಾಸ ಇರ್ತಾ ಇದ್ದಂತಹ ಒಂದು ಭವನ. ಅದು ಅತ್ಯಂತ ರಮಣೀಯವಾಗಿದೆ, ಭವ್ಯವಾಗಿದೆ. ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಅಲ್ಲಿನ ಕಲಾಕುಸರಿ. ನೋಡೋಣ ಅದನ್ನೆಲ್ಲ ನಾವು ಈ ಸಂದರ್ಭದಲ್ಲಿ. ಬನ್ನಿ. ವಿಶ್ವಾಮಿತ್ರರು ತಾಟಕಾವಧಿಗೆ ಅಂತ ಶ್ರೀರಾಮಚಂದ್ರನ ಕರ್ಕೊಂಡು ಹೋಗಿದ್ರು. ಅವರು ಬಂದಿದ್ದು ಮಾತ್ರ ಶ್ರೀರಾಮಚಂದ್ರರಿಗೆ ಮದುವೆ ಮಾಡಿಸ್ಕೊಂಡು. ಸೀತಾಮಾತೆ ಶ್ರೀರಾಮಚಂದ್ರ ಇಬ್ರು ವಿವಾಹ ಆದ ನಂತರ ಯಾವಾಗ ಅಯೋಧ್ಯೆಗೆ ಕಾಲಿಡ್ತಾರೋ ಆ ಸಂದರ್ಭದಲ್ಲಿ ಕೈಕೇಯಿ, ದಶರಥನ ಸುಂದರ ಪತ್ನಿ, ಆ ಕೈಕೇಯಿ ಅವರಿಬ್ಬರನ್ನ ನೋಡಿ ಅವರಿಗಾಗಿ ಒಂದು ಭವನವನ್ನ ಉಡುಗೊರೆಯಾಗಿ ಕೊಡ್ತಾಳೆ. ಆ ಒಂದು ಸುಂದರ ಭವನವನ್ನೇ ನಾವೀಗ ನೋಡ್ತಾ ಇರ್ತಕ್ಕಂಥದ್ದು. ಅದನ್ನೇ ಕನಕ ಭವನ ಅಂತ ಕರೀತಾರೆ. ಆ ಭವನದ ರಮಣೀಯ ದೃಶ್ಯಗಳನ್ನು ನೀವು ಕಣ್ತುಂಬಿಕೊಳ್ಬಹುದು. ಶ್ರೀರಾಮಚಂದ್ರರು ಹಾಗೂ ಸೀತಾಮಾತೆಯರ ಅವರಿಬ್ಬರ ಏಕಾಂತ ಸ್ಥಳ ಅತ್ಯಂತ ಭವ್ಯವಾಗಿದೆ. ನೋಡಿದ್ರೆ ನಮ್ಮ ಮೈಸೂರು ಅರಮನೆ ನೆನಪಾಗುತ್ತೆ. ಆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಭವ್ಯವಾದ ಮಂದಿರ ಇದು. ಇದು ಶ್ರೀರಾಮಚಂದ್ರನ ನಂತರದಲ್ಲಿ ವಸ್ತುತಃ ತ್ರೇತಾಯುಗದ ಕೊನೆಯಲ್ಲಿ ಒಂದು 30,000 ವರ್ಷಗಳ ಸಂದರ್ಭದಲ್ಲಿ ಶ್ರೀರಾಮಚಂದ್ರರು ಇದ್ದದ್ದು ಅಂತ ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಕೊನೆಯಲ್ಲಿ ಇದನ್ನ ಉಳಿಸ್ಕೊಂಡಿದ್ದು ಶ್ರೀರಾಮಚಂದ್ರನ ವಂಶಜರು, ಕೊನೆಯವರು. ಅಗ್ನಿಮರಣ ಅಂತ ಕೊನೆಯವನು ಆತ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡ್ದ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಅದಾದ ಮೇಲೆ ದ್ವಾಪರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಈ ಒಂದು ಭವ್ಯ ಮಹಲನ್ನ ಕಾಣ್ಲಿಕ್ಕಾಗಿ ಬಂದಿದ್ದನಂತೆ. ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯರು ಇದ್ದಂತಹ ಈ ಕನಕ ಭವನನ್ನ ಕೃಷ್ಣ ಕೂಡ ನೋಡ್ದ ಅಂತ ಇಲ್ಲಿ ಉಲ್ಲೇಖಿಸ್ತಾರೆ. ಶಾಸನಗಳಲ್ಲೆಲ್ಲ ಅದರ ಉಲ್ಲೇಖವನ್ನು ನಾವು ಗಮನಿಸಬಹುದು. ಇದು ಏನಪ್ಪ ಹೇಳುತ್ತೆ ಅಂತಂದ್ರೆ, ಆ ಕಾಲದಿಂದಲೂ ತ್ರೇತಾಯುಗದಿಂದಲೂ ಹೀಗೆ ರಕ್ಷಣೆಯಾಗಿ ಬಂದಿದೆ. ಈ ಹೊತ್ತು ನಮ್ಮ ಕಣ್ಣು ಮುಂದೆ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆ ಇಲ್ಲಿದ್ದರು ಅನ್ನುವ ಭಾವನೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನಾವಿನ್ನೂ ಭವ್ಯವಾದ ಮಂದಿರವನ್ನು ನೋಡ್ತೀವಿ, ಸಂತೋಷಗೊಳ್ತೀವಿ. ಆದರೆ ಶ್ರೀರಾಮಚಂದ್ರ ಇಲ್ಲಿದ್ದರು ಅನ್ನೋ ಭಾವ ಅದು ತುಂಬ ದೊಡ್ಡದು. ಅದನ್ನು ಸವಿಲಿಕ್ಕಾಗಿ, ಅದನ್ನು ತುಂಬಿಕೊಳ್ಳಲಿಕ್ಕಾಗಿ ಜನ ಇಲ್ಲಿಗೆ ಬರತಕ್ಕಂಥದ್ದು. ಶ್ರೀರಾಮಚಂದ್ರ ನಮಗೆ ಒಂದು ಮೂರ್ತಿಯ ದರ್ಶನ ಆಗಬಹುದು, ಆದರೆ ಇಲ್ಲಿ ಓಡಾಡಿದ ನೆಲ ಇದು ಪವಿತ್ರ ನೆಲ. ಇದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಆ ದೃಷ್ಟಿಯಲ್ಲೇ ಭಕ್ತರೆಲ್ಲ ಬರ್ತಕ್ಕಂಥದ್ದು. ನಾವೀಗ ಕನಕ ಭವನದ ಅಂತರಂಗದಲ್ಲಿದ್ದೀವಿ, ಅಂದರೆ ಆ ಗರ್ಭಸ್ಥಾನ ಅಂತ ಹೇಳಬಹುದು. ಆ ಭಾಗದಲ್ಲಿದ್ದೀವಿ. ಅಲ್ಲಿ ಆ ಮೂರ್ತಿಗಳನ್ನು, ಭವ್ಯವಾದ ಶಿಲಾಮೂರ್ತಿಗಳನ್ನು ನೋಡ್ತಾ ಇದ್ದೀವಿ. ಭಕ್ತರು ಈ ಒಂದು ಸುಂದರ ಮೂರ್ತಿಗಳನ್ನು ನೋಡಿದ್ರೆ ನಮ್ಮ ಮನಸ್ಸಿಗೆ ತ್ರೇತಾಯುಗ ನೆನಪಾಗ್ಬಿಡುತ್ತೆ. ಇಲ್ಲಿದ್ದರೇನೋ, ಇಲ್ಲಿ ಓಡಾಡಿದ್ರೇನೋ, ಇಲ್ಲಿ ಇದ್ದರೇನೋ, ತಂಗಿದ್ದರೇನೋ ಅಂತಕ್ಕಂಥ ಭಾವನೆ ಬರುತ್ತೆ. ಅದು ಬಹಳ ದೊಡ್ಡದು. ಅದನ್ನೇ ಇಲ್ಲಿ ನಾವು ಕಾಣ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.